ಸರ್ಕಾರದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನಿಂದ ಕಲೈಮಾಮಣಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಶಿವನ ವಾರದಂದೇ ಅವರು ದೈವಾಧೀನರಾಗಿದ್ದಾರೆ. ಅಪ್ಪಟ ಮಹೇಶ್ವರನ ಆರಾಧಕಿ ಕೂಡ ಹೌದು. ನಿತ್ಯ ಶಿವನ ಆರಾಧನೆಯಲ್ಲಿ ಅವರು ತೊಡ್ಕೊಳ್ತಾ ಇದ್ರು ಹಿರಿಯ ನಟಿ. ಬಾಲ್ಯದಿಂದಲೂ ಕೂಡ ಪರಶಿವನ ಪೂಜೆಯನ್ನು ಮಾಡ್ತಾ ಇದ್ರು ಬಿ ಸರೋಜಾದೇವಿಯವರು. ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದರೂ ಕೂಡ ನಿತ್ಯ ಪೂಜೆಯನ್ನು ಮಾಡ್ತಾ ಇದ್ದಂತಹ ನಟಿ. ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಯಾವುದೇ ಪಾತ್ರಕ್ಕೂ ಕೂಡ ಸೈ ಅನ್ನಿಸ್ಕೊಳ್ತಾ ಇದ್ದಂತಹ ನಟಿ ಅವರು. ಚಿತ್ರದ ಶೂಟಿಂಗಿಗೂ ಮುನ್ನ ಶಿವನ ಧ್ಯಾನದಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಶಿವನ ಪೂಜಾ ದಿನ ಸೋಮವಾರದಂದೇ ಪರಶಿವನ ಭಕ್ತೆ ಸರೋಜಾದೇವಿ ನಮ್ಮನ್ನಾಗಲಿದ್ದಾರೆ. ಶಿವನ ವಾರದಂದೇ ಆಗಲಿದಂತಹ ಪರಶಿವನ ಭಕ್ತೆ, ಅಪ್ಪಟ ಮಹೇಶ್ವರನ ಆರಾಧಕಿ ಕೂಡ ಹೌದು ಅವರು. ನಿತ್ಯ ಶಿವನ ಆರಾಧನೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಎಲ್ಲೇ ಇದ್ದರೂ ಕೂಡ ಅವರು, ಶೂಟಿಂಗ್ನಲ್ಲಿ ಇದ್ದರೂ ಕೂಡ ಅಥವಾ ಹೊರಗಡೆ ಎಲ್ಲೇ ಹೋದರೂ ಕೂಡ ಅವರು ಶಿವನ ಆರಾಧನೆ ಮಾತ್ರ ಬಿಡ್ತಾನೇ ಇರಲಿಲ್ಲ. ಮತ್ತು ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವರು ಧ್ಯಾನ, ಯೋಗ ಇದೆಲ್ಲವನ್ನು ಕೂಡ ತೊಡಗಿಸ್ಕೊಂಡಿದ್ರು. ಮನೇಲಿದ್ದೀನಿ, ಉಡಾಫೆ ಆ ಥರ ಎಲ್ಲ ಏನೂ ಇರ್ತಿರ್ಲಿಲ್ವಂತೆ. ಯಾವಾಗಲೂ ಕೂಡ ಯಾರೇ ಹಿರಿಯ ನಟರು ಹೋಗಲಿ ಅಥವಾ ಯಾರೇ ನಟ ನಟಿಯರು ಹೋದರೂ ಕೂಡ ತುಂಬ ಆತ್ಮೀಯವಾಗಿ ಮಾತನಾಡಿಸ್ತಾ ಇದ್ರು, ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ರು. ಯಾವುದಾದ್ರೂ ಸಿನಿಮಾ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ ಅವರ ಬಳಿ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ರು. ಮತ್ತು ಆಶೀರ್ವಾದವನ್ನು ಮಾಡ್ತಾಯಿದ್ರು, ಸಕ್ಸಸ್ ಕಾಣಲಿ ಅಂತ ಕೂಡ ಹೇಳ್ತಾ ಇದ್ರು. ಮತ್ತು ಅವರು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ನಾವು ಹೇಗೆ ತೆರೆ ಮೇಲೆ ಕಾಣ್ತಾ ಇದ್ವೋ ಅದೇ ರೀತಿಯಾಗಿ ಅವರು ತೆರೆ ಮೇಲೆ ಕಾಣೋದಕ್ಕಿಂತ ಹಿಂದೆನೂ ಕೂಡ ಅವರು ಅದೇ ರೀತಿಯಾಗಿ ಬಣ್ಣ ಹಚ್ಕೊಳ್ತಾ ಇದ್ರು. ಬಣ್ಣ ಅಂತಂದರೆ ಅವ್ರಿಗೆ ಬಹಳ ಪ್ರೀತಿ. ಬಹಳ ಅಂದರೆ ಎಷ್ಟು ಅಂತಂದರೆ ಬಣ್ಣನ ಬಿಟ್ಟು ಅವ್ರು ಇರ್ತಾ ಇರಲಿಲ್ಲ ಅಥವಾ ಬಣ್ಣ ಅವ್ರನ್ನ ಬಿಟ್ಟು ಹೋಗ್ತಾ ಇರಲಿಲ್ವೋ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಪ್ರೀತಿ ಒಲವನ್ನು ಬೆಳೆಸ್ಕೊಂಡಿದ್ರು ಬಿ ಸರೋಜಮ್ಮ ಅವರು. ನಿಜಕ್ಕೂ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂತಂದರೆ ನಿಜಕ್ಕೂ ಚಿತ್ರರಂಗಕ್ಕೆ ಬಹಳ ಈ ಒಂದು ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸೋದಂದರೆ ಅದಷ್ಟು ಸುಲಭ ಅಲ್ಲ. ಆಗಿನ ಕಾಲದಲ್ಲಿ 1938ರಲ್ಲಿ ಜನಿಸಿದ್ದವರು ಆಗಿನ ಕಾಲದಲ್ಲಿ ಮಕ್ಕಳನ್ನ ಹೊರಗಡೆ ಬಿಡಬೇಕು ಅಂತಂದರೆ 108 ಷರತ್ತು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಒಂದಷ್ಟು ಕಂಡೀಷನ್ಸ್ಗಳು ಹಾಕ್ತಾಯಿದ್ರು. ಅಥವಾ ನಾವು ಹೆಣ್ಮಕ್ಳು ಹೊರಗಡೆ ಹೋಗಬೇಕು ಅಂತಂದರೆ ಯಾಕೆ ಹೋಗ್ತೀಯಾ, ನೀನು ಯಾಕೆ ಅಭಿನಯಿಸಬೇಕು, ಅಥವಾ ನಿಂಗೆ ಈ ಥರ ಪಾತ್ರ ಮಾಡ್ತಾರಂತೆ, ಆ ಥರ ಪಾತ್ರ ಮಾಡ್ತಾರಂತೆ, ಈ ರೀತಿಯಾಗಿ ನಿಮ್ಮನ್ನು ನಡೆಸ್ಕೊಳ್ತಾರಂತೆ. ಹೀಗೆ ಈ ಹಿಂದೆ ಸಾಕಷ್ಟು ಒಂದಷ್ಟು ಕಂಪ್ಲೇಂಟ್ಸ್ಗಳು ಕೂಡ ಬರ್ತಾಯಿದ್ರು ಕೂಡ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ ನಂತರ ಅವರ ಜೀವನ ಶೈಲಿ ಯಾವ ರೀತಿಯಾಗಿ ಬದಲಾಗ್ತಾ ಹೋಯಿತು. ಮತ್ತು ಯಾವ ಪಾತ್ರಕ್ಕೂ ಕೂಡ ಸೈ ಅನ್ನಿಸ್ಕೊಂಡಂಥ ಪಾತ್ರಧಾರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈಗ ನಾವು ಕೂಡ ಸಾಕಷ್ಟು ಸಿನಿಮಾಗಳನ್ನು ಕೂಡ ನೋಡಿದ್ದೀವಿ. ಸರೋಜಾದೇವಿ ಅವರು ನಟಿಸಿದಂತಹ ಚಿತ್ರಗಳನ್ನು ನೋಡಿದ್ದೇವೆ. ಮತ್ತು ಅವರು ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರವನ್ನು ಹಾಕಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಟಿಸಿದ್ದಾರೆ ಅನ್ನೋದನ್ನು ಗಮನಿಸಿದ್ದೀವಿ. ಅದೇ ರೀತಿಯಾಗಿ ಅವರು ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ಲಕ್ಷ್ಮೀ ಪಾತ್ರವನ್ನು ಮಾಡಿದಂತಹ ಪಾತ್ರ ಇದೆಯಲ್ಲ, ನಿಜಕ್ಕೂ ಇವತ್ತಿಗೂ ಕೂಡ ನಾವೇನಾದರೂ ಲಕ್ಷ್ಮೀದೇವಿ ಅಂತ ಹೇಳಿ ನಾವು ನೆನಪು ಮಾಡ್ಕೊಳ್ಳೋದಾದರೆ, ದೇವರು ಅಂತ ಹೇಳಿ ಮೊದಲಿಗೆ ನಮಗೆ ನೆನಪಾಗೋದಾದರೆ ಶ್ರೀನಿವಾಸ ಕಲ್ಯಾಣ ಸಿನಿಮಾದ ಲಕ್ಷ್ಮೀದೇವಿ. ಹೀಗೇ ಇರ್ತಾಳೆ ಲಕ್ಷ್ಮೀದೇವಿ ಅಂತ ನಮಗೆ ಫೀಲ್ ಕೊಡುತ್ತೆ. ಅಷ್ಟರ ಮಟ್ಟಿಗೆ ಆ ಒಂದು ಪಾತ್ರವನ್ನು ನಿಭಾಯಿಸಿದಂತಹ ಹಿರಿಯ ನಟಿ ಇವತ್ತು ನಮ್ಮೊಂದಿಗಿಲ್ಲ ಅನ್ನೋದು ನಿಜಕ್ಕೂ ಕೂಡ ತುಂಬಲಾರದ ನಷ್ಟ. ಬರೀ ನಮ್ಮ ಸ್ಯಾಂಡಲ್ವುಡ್ಗೆ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಆಯಿತು. ಬೆಳಗ್ಗೆಯೇ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಶಾಕಿಂಗ್ ಸುದ್ದಿ. ಈ ರೀತಿಯಾಗಿ ಹಿರಿಯ ನಟಿ ಇಲ್ಲ, ಬಿ ಸರೋಜಮ್ಮ ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನುವಂತಹ ಸುದ್ದಿ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ತುಂಬಲಾರದ ನಷ್ಟ ಮತ್ತು ನೋವು. ಅವರ ಜೊತೆ ನಟಿಸಿದಂತಹ ಹಿರಿಯ ನಟಿಯರು ಮತ್ತು ನಟರು ಕೂಡ ಮಾತನಾಡಿದ್ದಾರೆ.